ಅನೇಕ ಘಟನಾವಳಿಗಳಾಗಿದೆ. ಈ ಹಿಂದೆ ಡಿ ಕೆ ಶಿವಕುಮಾರ್ ಮತ್ತು ರೇವಣ್ಣ ಅವರ ನಡುವೆ ಹೊಯ್ಕೈಯಾಗಿದೆ. 2 ಬಸ್ಗಳಲ್ಲಿ 50ಕ್ಕಿಂತಲೂ ಹೆಚ್ಚು ಶಾಸಕರು ವಿಧಾನಸೌಧಕ್ಕೆ ಆಗಮನ. ಕಾಂಗ್ರೆಸ್ನ ಎಲ್ಲ MLAಗಳೆಲ್ಲ ಇದ್ದಾರೆ. ನಿನ್ನೆಯ ಮೀಟಿಂಗ್ ನಲ್ಲಿ 3ನೇ ಬಸ್ಸಲ್ಲಿ ಮುಖ್ಯಮಂತ್ರಿನೇ ಹತ್ತು ಕೂತ್ಕೊಳ್ತಾರಂತೆ. ಓಕೆ, ಡಿ ಕೆ ಶಿವಕುಮಾರ್ ಅವರು ಕಾರಲ್ಲಿ ಬರ್ತಾರೆ, ಸಿದ್ದರಾಮಯ್ಯ ಅವರು ಬಸ್ಸಲ್ಲಿ ಬರ್ತಾರೆ. ಒಟ್ಟು 4 ಬಸ್ ಬುಕ್ ಆಗಿದೆ. 4 ಬಸ್ ನಲ್ಲಿ ಕಾಂಗ್ರೆಸ್ನ ಅಷ್ಟು ಮಂದಿ ಶಾಸಕರು ವಿಧಾನಸೌಧಕ್ಕೆ, ಅಷ್ಟು ಮಂದಿ 30-35 ಅಂತಂದ್ರೆ ಅಷ್ಟು ಮಂದಿ 4 ಬಸ್ಸಲ್ಲಿ ಸಾಕಾಗ್ಲಿಕ್ಕಿಲ್ಲ. ಕೆಲವರು ಓನಾಗಿ ಬರಬಹುದೇನೋ, ಅಥವಾ ಕೆಲವರು ಇನ್ನೂ ಸಂಪರ್ಕ ಸಿಕ್ಕಿಲ್ವೇನೋ. 35 ಆಗತ್ತೆ, 140 ಆಗತ್ತೆ. ಆಮೇಲೆ ಬಸ್ ಇದರಲ್ಲಿ. ಆಮೇಲೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಇದರ ನೇತೃತ್ವ ಬಯಸದೇ ಇದ್ದಿದ್ರೆ ಒಂದು 15 ಜನ ಬಂದ್ಬಿಡ್ತಿದ್ರು. ಈ ಕಡೆ ಯಾರು JDS ಅವರ ಆತ್ಮಸಾಕ್ಷಿ ಮತ ಕೇಳ್ತಾ ಇದ್ದಾರೆ. ಆತ್ಮಸಾಕ್ಷಿ ಅದೆಲ್ಲಿರುತ್ತೆ ಅಂತ ಅವ್ರು ತೋರಿಸಿದ್ರೆ ಒಳ್ಳೇದು. ಮೋಸ್ಟ್ಲಿ ಕುಪೇಂದ್ರ ರೆಡ್ಡಿ ಅವ್ರಿಗೆ ಆತ್ಮಸಾಕ್ಷಿ ಬ್ಯಾಗ್ ಒಳಗಡೆ ಸೂಟ್ ಕೇಸಲ್ಲಿ ಇರುತ್ತೇನೋ. ಆ ಸೂಟ್ ಕೇಸು ಬ್ಯಾಗ್ ಆತ್ಮಸಾಕ್ಷಿಗೆಲ್ಲ ಬಗ್ಗೋರಲ್ಲ ಕಾಂಗ್ರೆಸ್ ಅವರು. ನಾನು ಕುಪೇಂದ್ರ ರೆಡ್ಡಿ ಅವ್ರಿಗೆ ಹೇಳ್ತೀನಿ, ನಿಮ್ಮ ಹತ್ರ ಅಲ್ಲ ಕೋಟಿಗಳಿರೋದು, ನಮ್ಮ ಕಾಂಗ್ರೆಸ್ಸಲ್ಲೂ ಭಾಳಷ್ಟು ಜನರ ಹತ್ರ ಇದೆ. BJP JDS ಅವ್ರು ಆಪ್ರೇಷನ್ ಮಾಡೋಕ್ಕೆ ಹೋದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಆಗಲೇ ಅವ್ರನ್ನ ಸರ್ಜರಿ ಮಾಡಿದ್ದಾರೆ. ಕೆಲವು ಕಾಂಗ್ರೆಸ್ ಶಾಸಕರಿಗೆ ಕರೆ ಬಂದ್ರಿಂದ ಆ ನಿಟ್ಟಿನಲ್ಲಿ ನಿಮಗೆ ಯಾವ್ದಾದ್ರು ಕರೆ ಇಲ್ಲ ಸರ್. ಮೋಸ್ಟ್ಲಿ ನನಗೆ ಕರೆ ಮಾಡೋ ಅಷ್ಟು ಧೈರ್ಯ ಅವ್ರು ಮಾಡಲ್ಲ ಅನ್ಸುತ್ತೆ. ನನಗೆ ಬಂದಿಲ್ಲ, ತುಂಬ ಜನಕ್ಕೆ ಬಂದಿದೆ ಅಂತ ಚರ್ಚೆ ಆಯಿತು. ತುಂಬ ಜನರಲ್ಲಿ ಯಾರು ಅಂತ ಒಂದು ಕೇಳಿ ಹೆಸರು ಹೇಳ್ಬೋದಾ? ಬಟ್ ಶಿವಶಂಕರ ರೆಡ್ಡಿ ಸಾಹೇಬ್ರು, ನಮ್ಮ ಶಾಮನೂರು ಶಿವಶಂಕರಪ್ಪ ಸಾಹೇಬ್ರು ಭೇಟಿ ಮಾಡಿದ್ರು ಅಂತ ತಿಳಿದು ಬಂತಂದರೆ ಚರ್ಚೆ ಆಗ್ತಿದೆ. ನನಗೆ ಗೊತ್ತಿಲ್ಲ, ಕೇಳಲಿ ಅಂತ. ಬಟ್ ಬರದೇ ಇರೋ ಮತ ಯಾಕೆ ಕೇಳಬೇಕು ಅಂತ ನನ್ನಿದು. ಯಾರಾದರೂ ಆತ್ಮಸಾಕ್ಷಿಯಿಂದ ಓಟ್ ಹಾಕ್ಬೋದು ಮತ ಕೇಳೋ ಸಂದರ್ಭದಲ್ಲಿ ಒಂದು ವೇಳೆ ನೀವು ಮತ ಹಾಕಿಲ್ಲ ಅಂತ ಹೇಳಿದ್ರೆ ED IT ಇವೆಲ್ಲ ಮುಂದೆ ಎಂಟ್ರಿ ಆಗ್ಬೋದು ಅನ್ನುವಂಥ ಬರಕ್ಕೆ ಕೇಳಿ, ತಡೆದಿರೋನೆ ಅವನು ಹೇಳಿದ್ದಾರೆ ಅಂತ ಮಾಹಿತಿ ಇದೆ. ಯಾರಲ್ಲ ಈಗ ಭಯಪಡಿಸುವಂಥ ಕೆಲಸಗಳಾಗ್ತಿದೆ ಅವ್ರಿಗೆ. ನಮಸ್ಕಾರ ಸರ್. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ 5,000 ED ಅದರಲ್ಲಿ 29 ಕಾಂಗ್ರೆಸ್ 5, JDS 4, 38 ವೋಟಿಂಗ್ ಆಗಿದೆ. ಬಿಜೆಪಿಗೆ ಈಗಾಗಲೇ 29 ವೋಟ್. ಆಮೇಲೆ ಕಾಂಗ್ರೆಸ್ಗೆ 5 ಜನ ಶಾಸಕರಿಗಾಗಲೇ ವೋಟ್ ಹಾಕಿದ್ದಾರೆ, JDSಗೆ 4, ಒಟ್ಟು 38. ಮುಂದುವರಿಯುತ್ತೆ. ಇದು ಸಂಜೆ 4 ಗಂಟೆವರೆಗೂ ನಡೆಯಲಿರುವ ಮತದಾನ. ಪ್ರದೀಪ್ ಈಶ್ವರ್ ಅವರು ಡೈಲಾಗ್ ಚೆನ್ನಾಗಿ ಹೇಳ್ತಿದ್ರು. ಬಟ್ ನೋಡಿ, ಅದು ಪ್ರಜ್ಞಾವಂತರಾದವರು ಅದನ್ನು ಗಮನಿಸಿದ್ರೆ ಶೇಮ್ ಆಫ್ ಡೆಮೋಕ್ರಸಿ. ಅದು ಪ್ರದೀಪ್ ಈಶ್ವರ್ ಹೇಳ್ತಿದ್ದಾರೆ ಅನ್ನೋ ಕಾರಣಕ್ಕಲ್ಲ. ಅವ್ರ ಸೂಟ್ಕೇಸ್ ಮೈತ್ರಿ ಪಕ್ಷದ 2 ಕ್ಯಾಂಡಿಡೇಟ್ ನಿಶ್ಚಿತವಾಗಿ ಗೆಲ್ತಾರೆ. ಮಾಕ್ ಚುನಾವಣೆ ಹೆಂಗಾಗ್ತದೆ, ಹೆಂಗೆ ವೋಟಿಂಗ್ ಮಾಡಬೇಕು, ಯಾರು ಫಸ್ಟ್ ವೋಟ್ ಹಾಕಬೇಕು, ಯಾರು ಸೆಕೆಂಡ್ ವೋಟ್ ಹಾಕಬೇಕು, ಯಾರ್ಯಾರು ಸಂಪೂರ್ಣವಾಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟು ಒಂದು ಮಾಕ್ ಇದು ಮಾಡಿದ್ದಾರೆ. ವೋಟಿಂಗ್ ಆಗಿದೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಟೀಮ್ ಆಗಿ ಮಾಡಿದಿರಿ ಅಂತ ಸರ್? ಇವಾಗ 45 ಜನ 45 ವೋಟ್ಸ್ ನಾವು ಹಾಕಬೇಕು ಅಂತ, ಯಾರಿಗೆ ವೋಟ್ ಹಾಕಬೇಕು ಅಂತ ಒಂದು ಸ್ಪಷ್ಟತೆಯಿಂದ ಒಂದು ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ನಾವು ಇವಾಗ 134 ಜನ ಇದ್ದೀವಿ. 4 ಜನ ಇಂಡಿಪೆಂಡೆನ್ಸ್ ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಸೇರಿದ 138 ಜನ ಇದ್ದೀವಿ. ಗೆಲ್ಲಬೇಕಂದ್ರೆ ನಮಗೆ 135 ಬೇಕಾಗಿದೆ. ಅದರಲ್ಲಿ ಏನು ತಾರತಮ್ಯ ಇರಲ್ಲ, ಏನೂ ತೊಂದರೆ ಆಗಲ್ಲ.